ಆಂಟಿ ನನಗೆ ಅಡ್ಗೆ ಮಾಡಕ್ ಬರಲ್ಲ. ಅಡ್ಗೆನ ಕಲ್ತ್ಕಂದ್ರೆ ಆಗತ್ ಬಿಡಮ್ಮ. ಯಾರಾದ್ರೂ ಹುಟ್ಟಿದಾಗ್ಲಿಂದಲೇ ಕಲ್ತಿರ್ತಾರ. ಹೆಣ್ಮಕ್ಳು ಅಂತ ಮುದ್ದಾಗ್ ಸಾಕಿರ್ತಾರೆ, ಒಂದ್ ಅಡಿಗೆನೂ ಸರಿಯಾಗಿ ಹೇಳ್ಕೊಟ್ಟಿರಲ್ಲ. ಎಲ್ಲ ನಾನು ಹೇಳ್ಕೊಟ್ಬಿಟ್ಟು ಸಾಯ್ಬೇಕು. ಹೋಗ ಕಡಿಕೆ. ಆಂಟಿ ನನಗ್ ಸೀರೆ ಎಲ್ಲ. ನೀನ್ ಸೀರೆನೆ ಉಟ್ಕೋಬೇಕು ಅಂತ ಏನಿಲ್ಲ, ನಿನ್ಗೆ ಯಾವ ಬಟ್ಟೆ ಇಷ್ಟ ಆಗುತ್ತೋ ಅದನ್ನೇ ಹಾಕು. ಇದ್ ಏನ್ ಬಟ್ಟೆ ಅಂತ ಹಾಕಿದ್ಯಾ? ಲಕ್ಷಣವಾಗಿ ಸೀರೆ ಉಟ್ಕೊಳಕ್ ಆಗಲ್ವಾ? ಅಕ್ಕಪಕ್ಕದವ್ರು ನೋಡಿದ್ರೆ ಏನಂತಾರೆ? ಆಂಟಿ ಮದ್ವೆ ಆದ್ಮೇಲೂ ನಾನ್ ಕೆಲ್ಸಕ್ ಹೋಗ್ಬೋದಾ? ನಿಮ್ಮ ಅಪ್ಪ ಅಮ್ಮ ನಿನ್ನನ್ ಕಷ್ಟಪಟ್ಟು ಓದಿಸಿದ್ದಾರೆ. ನೀನ್ ಮದ್ವೆ ಆದ್ಮೇಲೆ ಕೆಲ್ಸಕ್ಕೆ ಹೋಗ್ಬೋದು. ನೀನ್ ಕೆಲ್ಸಕ್ಕೆ ಹೋಗೋದು ಬೇಡ, ಏನು ಬೇಡ. ಮನೆ ಕೆಲಸ ಮಾಡ್ಕೊಂಡು ಮನೇಲೇ ಇರು ಸಾಕು. ನಿಮ್ ಮನೆ ಬಿಟ್ಟು ಬರ್ಬೇಕು, ನಿಮ್ಮ ಅಪ್ಪ ಅಮ್ಮನ್ ಬಿಟ್ಟು ಬರ್ಬೇಕು ಅಂತ ಏನು ಯೋಚನೆ ಮಾಡ್ಬೇಡ. ನಿಮ್ ಮನೆಗೆ ಯಾವಾಗ ಹೋಗ್ಬೇಕು ಅನ್ಸುತ್ತೆ ಅವಾಗ ಹೋಗ್ಬಿಟ್ ಬಾ. ನಾನೇನು ನಿನ್ನ ಕೇಳಲ್ಲ. ವಾರ ವಾರ ತವ್ರ ಮನೆಗೆ ಹೋಯ್ತೀನಿ ಅಂದ್ರೆ ಹೆಂಗಾಗುತ್ತೆ? ನಮ್ ಕಾಲದಲ್ಲಿ ನಮ್ಮ ಅತ್ತೆ ಒಂದ್ ವರ್ಷಕ್ಕೆ ಒಂದ್ಸತಿ ಹೋಗ್ಬಿಡ್ತಿರ್ಲಿಲ್ಲ. ನಿನ್ ಮದ್ವೆ ಆಗಿ ಬಂದ್ಮೇಲೆ ನಿಮ್ ಮನೇಲಿ ಹೆಂಗಿದ್ದು ಹಂಗೆ ನಮ್ಮ ಮನೇಲೂ ಇರು. ಇದು ನಿನ್ ಮನೆನೇ, ನೀನ್ ಯಾವದಕ್ಕೂ ಚಿಂತೆ ಮಾಡ್ಬೇಡ. ನಿನ್ಗೆ ಇಷ್ಟ ಬಂದಂಗೆ ಇರಕ್ಕೆ ಇದು ನಿನ್ ತವ್ರ ಮನೆ ಅಲ್ಲ. ನಮ್ದೇ ಆದ ಸಂಪ್ರದಾಯ ಐತೆ. ಬೆಳಿಗ್ಗೆ 5 ಗಂಟೆಗೆ ಎದ್ದೇಳ್ಬೇಕು, 9 ಗಂಟೆಗಲ್ಲ.